ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಏನಾಗ್ತಾ ಇದೆ ಅಂತಂದರೆ, ಬಿಡಿಸ್ತಾ ಇದ್ದ ಒಬ್ಬ ಹುಡುಗ ಇನ್ಸ್ಟಾದಲ್ಲಿ ಪಾಗಲ್ ಪ್ರೇಮಿ. ಈಗ ಆತ ಅರೆಸ್ಟ್ ಆಗಿದ್ದಾನೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಹರಿಯಾಣ ಮೂಲದ ಸುಧೀರ್ ಕುಮಾರ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಈಗ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಪೀಡಿಸ್ತಾ ಇದ್ದ ಪಾಗಲ್ ಪ್ರೇಮಿ ಈಗ ಅರೆಸ್ಟ್ ಆಗಿದ್ದಾನೆ. ಹರಿಯಾಣ ಮೂಲದ ಸುಧೀರ್ ಕುಮಾರ್ ಬಂಧಿತ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಕ್ವಾಟ್ಲೆಯನ್ನು ಕೊಡ್ತಾ ಇದ್ದ ಈತ ಹರಿಯಾಣದಿಂದ ಬೆಂಗಳೂರಿಗೆ ಬಂದು ಅರೆಸ್ಟ್ ಆಗಿದ್ದಾನೆ. ಈ ಆರೋಪಿ ಈಗ ಲಾಕ್ ಆಗಿಬಿಟ್ಟಿದ್ದಾನೆ ಪೊಲೀಸ್ ಹತ್ರ. ಬೆಂಗಳೂರಿನಲ್ಲಿ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಏನಿದೆ ಆಗಿರುವಂತಹ ಸಂತ್ರಸ್ತೆ ಏನಿದ್ದಾರೆ ಅವರು ದೂರು ಕೂಡ ಕೊಟ್ಟಿರಬಹುದು. ಲೇಡಿ ಫಿಟ್ನೆಸ್ ನ್ಯೂಟ್ರಿಷನ್ ಇನ್ಫ್ಲೂಯೆನ್ಸರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇನ್ಸ್ಟಾದಲ್ಲಿ ನೋಡಿ ಇವತ್ತಿಗೆ ಪೀಡಿಸಲು ಶುರು ಮಾಡಿದ್ದ ಈ ಆರೋಪಿ ಮೆಸೇಜ್ ಮಾಡೋಕ್ಕೆ ಇನ್ಸ್ಟಾದಲ್ಲಿ ಅಶ್ಲೀಲ ಮೆಸೇಜನ್ನು ಮಾಡಿ ಹಿಂಸೆಯನ್ನು ನೀಡ್ತಾ ಇದ್ದ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಹರಿಯಾಣ ಮೂಲದ ಸುಧೀರ್ ಕುಮಾರ್ನಿಂದ ಈ ಒಂದು ಕೃತ್ಯ ಆಗಿದೆ. ವಾಟ್ಸಪ್ ಸಂಖ್ಯೆಯನ್ನು ಪಡೆದುಕೊಂಡು ಅಶ್ಲೀಲ ಮೆಸೇಜ್ಗಳನ್ನು ಕೂಡ ಕಳಿಸ್ತಾ ಇದ್ದಂತೆ. ಹರಿಯಾಣದಲ್ಲಿರುವಾಗ ಕುಟುಂಬಸ್ಥರ ಮನೆಗೆ ಬಂದವನು ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಆಗಿದ್ದಾನೆ. ದೂರುದಾರೆ ಮಹಿಳೆಯನ್ನು ಬೆಂಬಿಡದೆ ಕಾಡ್ತಾ ಇದ್ದ, ಮೆಸೇಜ್ಗಳನ್ನು ಮಾಡ್ತಾ ಇದ್ದ. ಲೈಂಗಿಕವಾಗಿ ಪ್ರಚೋದಿಸುವಂತಹ ಮೆಸೇಜ್ಗಳನ್ನು ಕೂಡ ಈತ ಮಾಡಿ ಹಿಂಸೆಯನ್ನು ನೀಡ್ತಾ ಇದ್ದ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನಂತರ ಯುವತಿಗಾಗಿ ಹರಿಯಾಣದಿಂದ ಈತ ಕರ್ನಾಟಕಕ್ಕೆ ಪ್ರಯಾಣವನ್ನು ಕೂಡ ಬೆಳೆಸಿರ್ತಾನೆ. ಬೆಂಗಳೂರಿಗೆ ಬಂದು ಒಂದು ಜಿಮ್ ಹಾಗೂ ಸಹೋದ್ಯೋಗಿ ಜೊತೆ ಈತ ಇರ್ತಾನೆ. ಈ ವಿಚಾರ ತಿಳಿದು ಬರುತ್ತೆ ಪೊಲೀಸರಿಗೆ. ದೂರು ಕೂಡ ಕೊಟ್ಟಿರ್ತಾರೆ ಅವರು ಇನ್ಫ್ಲೂಯೆನ್ಸರ್. ಅದಕ್ಕೆ ಹೋಗಿ ಬಂಧಿಸಿದ್ದಾರೆ. ದಕ್ಷಿಣ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರ್ತಾರೆ ಯುವತಿಯವರು. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು. ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಏನಿರ್ತಾರೆ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಕಳಿಸಿ ಅವರಿಗೆ ಕಾಟವನ್ನು ಕೊಟ್ಟು, ಅವರಿಗೆ ಕಿರುಕುಳವನ್ನು ಕೊಟ್ಟು ಬೇಸತ್ತು ಹೋಗಿಬಿಟ್ಟಿರ್ತಾಳೆ ಈ ಯುವತಿ. ಯಾರಪ್ಪ ಇವನು ಅಂತ ಹೇಳಿ ಅದಕ್ಕೆ ಅವರು ನೋಡ್ತಾರೆ. ಈತ ಹರಿಯಾಣ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಈತ ಅರೆಸ್ಟ್ ಆಗಿದ್ದಾನೆ. ಅವರಿಗೆ ಸಾಕಾಗೋಗಿರುತ್ತೆ ಯುವತಿಗೆ. ಅವರು ಕಂಪ್ಲೇಂಟ್ ಕೂಡ ಕೊಡುತ್ತಾರೆ ಮಹಿಳಾ ಪೊಲೀಸ್ ಠಾಣೆಗೆ. ಕೊಟ್ಟಾಗ ಅವರು ಕೇಸನ್ನು ದಾಖಲಿಸಿಕೊಳ್ತಾರೆ. ಆದರೆ ಈತ ಕರ್ನಾಟಕಕ್ಕೆ ಬಂದಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ಆ ಲೇಡಿಗೆ. ಅವ್ರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಇದನ್ನು ಹೇಳ್ತಾರೆ. ಆಗ ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ. ಹರಿಯಾಣದಿಂದ ಬೆಂಗಳೂರಿಗೆ ಬಂದಿರ್ತಾನೆ. ಬೆಂಗಳೂರಿಗೆ ಬಂದು ಲಾಕ್ ಆಗಿದ್ದಾನೆ ಈತ. ಬೆಂಗಳೂರಿನಲ್ಲಿ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಏನಿದ್ದಾರೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಇವರು ಫಿಟ್ನೆಸ್ ನ್ಯೂಟ್ರಿಷನ್ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ಅದ್ರ ಬಗ್ಗೆ ಟಿಪ್ಸನ್ನು ಹೇಳ್ತಾ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾನೆ. ನೋಡಿ ಅವ್ರಿಗೆ ಮೆಸೇಜ್ ಮಾಡ್ತಾನೆ ಆರೋಪಿ. ಸ್ಟಾರ್ಟಿಂಗ್ ಆಗಿ ಹಾಯ್ ಅದು ಇದು ಅಂತ ಹೇಳಿ ಶುರು ಮಾಡ್ಕೊಳ್ತಾನೆ. ಆಮೇಲೆ ಅದು ಬೇರೆ ರೀತಿಯ ಮಾತುಗಳಿಗೆ ಹೋಗುತ್ತೆ. ಅಷ್ಟೇ ಅಲ್ಲ, ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡ್ತಾ ಇರ್ತಾನೆ. ಅದರಿಂದ ಆ ಯುವತಿಗೆ ಅಥವಾ ಮಹಿಳೆಗೆ ಹಿಂಸೆ ಆಗ್ತಾ ಇರುತ್ತೆ. ಹರಿಯಾಣ ಮೂಲದ ಸುಧೀರ್ ಕುಮಾರ್ ಏನಿದ್ದಾನೆ ಆತನ ಒಂದು ಕೃತ್ಯವನ್ನು ಇವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ದರೆ ಫೋಟೋದಲ್ಲಿ ಆತನೇ ಹರಿಯಾಣದಿಂದ ಬಂದಂತಹ ವ್ಯಕ್ತಿ. ಮತ್ತು ಇವರು ಲೇಡಿ ಏನಿದ್ದಾರೆ ಇವರು ಫಿಟ್ನೆಸ್ ಇನ್ಫ್ಲೂಯೆನ್ಸರ್, ಇವರಿಗೆ ಮೆಸೇಜ್ ಮಾಡಿರುವಂಥದ್ದು. ಅದಾದಮೇಲೆ ಮೆಸೇಜ್ ಮಾಡಿ ಅದಿದಾಗಿ ಏನೋ ಒಂದು ಮಾಡಿ ಮಾತಾಡಿ ವಾಟ್ಸಪ್ ನಂಬರನ್ನು ಕೂಡ ಇಸ್ಕೊಂಡಿರ್ತಾನೆ. ಇವರೇನೋ ಓಕೆ ಏನೋ ಅದಿದೆ ಅಂತ ಹೇಳಿ ನಂಬರ್ ಕೊಟ್ಟಿರ್ಬೋದು. ಆದರೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡೋಕ್ಕೆ ಶುರು ಮಾಡ್ಕೊಳ್ತಾನೆ. ಅದರಿಂದ ಇವರಿಗೆ ಹಿಂಸೆ ಆಗ್ತಾ ಹೋಗುತ್ತೆ. ಹರಿಯಾಣದಲ್ಲಿರುವಾಗ ಕುಟುಂಬಸ್ಥರ ಮನೆಗೆ ಬಂದವನು ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತಾನೆ. ಇದೇ ವಿಚಾರವಾಗಿ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಬೆಂಬಿಡದೆ ಕಾಡ್ತಾ ಇರ್ತಾನೆ. ಇದು ಬರೀ ಮೆಸೇಜ್ಗಳನ್ನು ಮಾಡ್ತಾ ಇರ್ತಾನೆ. ಅಶ್ಲೀಲವಾಗಿ ಲೈಂಗಿಕವಾಗಿ ಪ್ರಚೋದನೆ ನೀಡಬೇಕು ಆ ರೀತಿಯಾಗಿ ಮೆಸೇಜ್ಗಳನ್ನು ಮಾಡ್ತಾ ಇರ್ತಾನೆ. ಇದು ಆ ಮಹಿಳೆಗೆ ಯುವತಿಗೆ ಹಿಂಸೆ ಆಗ್ತಾ ಇರುತ್ತೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಇವ್ರು ಕಂಪ್ಲೇಂಟ್ ಕೊಡ್ತಾರೆ. ನೋಡಿ ಈತ ಮೆಸೇಜ್ ಮಾಡಿರ್ತಾನಲ್ಲ, ಹರಿಯಾಣದಿಂದ ಕರ್ನಾಟಕಕ್ಕೆ ಬಂದಿರ್ತಾನೆ ಇವ್ರನ್ನ ಭೇಟಿಯಾಗಬೇಕಂತ ಮತ್ತೊಂದು ಇನ್ನೊಂದು ಕಾರಣಕ್ಕೆ. ಬೆಂಗಳೂರಿಗೆ ಬಂದು ಒಂದು ಜಿಮ್ ಹಾಗೂ ಸಹೋದ್ಯೋಗಿಗಳ ಬಳಿ ಈತ ವಿಚಾರಿಸ್ತಾನೆ ಇವರ ಬಗ್ಗೆ. ಈ ವಿಚಾರ ಅವ್ರಿಗೆ ಕೂಡ ಗೊತ್ತಾಗುತ್ತೆ. ಇವನು ಬಂದಿದ್ದಾನೆ, ನನ್ನ ಬಗ್ಗೆ ಕೇಳ್ತಾ ಇದ್ದಾನೆ, ಇನ್ಫಾರ್ಮೇಷನ್ ತೆಗೆದುಕೊಳ್ತಾ ಇದ್ದಾನೆ ಅಂತ. ಈಗ ಹೋಗಿ ಅವ್ರು ಸೀದಾ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ದಕ್ಷಿಣ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ. ಕೊಟ್ಟ ಮೇಲೆ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡು ಆತನನ್ನು ಈಗ ಬಂಧಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.